ಊಬರ್ ಒಂದು ನಿಮಿಷ. ಮಹಮ್ಮದ್ದಾ ನಿಮ್ಮ ಹೆಸರು? ಮಹಮ್ಮದ್. ಗುರು 556 ರೂಪಾಯಿ ಆರ್ಡ್ರ್ ಬರ್ತಾಯಿದೆ. ಊಬರಲ್ಲಿ ಕೂಡ ಡ್ರೈವ್ ಪಾಸ್ ಅಂತ ಏನೋ ಬಿಟ್ಟಿದ್ದಾರೆ. ನಾನು ತಗೊಂಡಿರೋದು ಯಾವುದು ಅಂತ ಹೇಳೋದಾದರೆ 180 ಡೇಸ್ದು, ಅಂದರೆ ಸೆಪ್ಟೆಂಬರ್ವರೆಗೂ ಟೈಮ್ ಇದೆ. 5 ರೂಪಾಯಿ ಪ್ಲಸ್ GST, ಅಂದರೆ ಹತ್ತತ್ರ 5,500 ರೂಪಾಯಿ ಹತ್ರ ತಗೊಳ್ತಾನೆ. ಅಂದರೆ 800 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಅದಾದಮೇಲೆ ಮತ್ತೆ ರಿನ್ಯೂವಲ್ ಆಗುತ್ತೆ. ಇದಾದರೆ 800 ರೂಪಾಯಿವರೆಗೂ ಅರ್ನಿಂಗ್ಸ್ ಆಗುತ್ತೆ. 800 ರೂಪಾಯಿ ಆದಮೇಲೆ ಏನಿದೆ ಅದು ತಗೊಳ್ತಾರೆ. ಒನ್ ಡೇಯಲ್ಲಿ 800 ರೂಪಾಯಿಗಿಂತ ಜಾಸ್ತಿ ಮಾಡಿದ್ರೆ ನಿಮ್ಗೆ ಇಷ್ಟು ಕಮಿಷನ್ ಅಂತ ತಗೊಳ್ತಾರೆ. 20%ವರೆಗೂ ಗುರು ಕಮಿಷನ್ ಅದರಲ್ಲಿ ತೋರಿಸಿದ್ದು. ಅಲ್ಲಿವರೆಗೂ ಕಮಿಷನ್ ಇರುತ್ತೆ ಊಬರಲ್ಲಿ. ರ್ಯಾಪಿಡೋದವನು ಸದ್ಯದ ಪರಿಸ್ಥಿತಿಲಿ ಯಾವುದೇ ಥರ ಕಮಿಷನ್ನ ತಗೊಳ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಬಂದು ಪಾರ್ಟ್ ಟೈಮಲ್ಲಿ ಪೋರ್ಟರ್ನ ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡಿದ ತಕ್ಷಣ ಒಂದು ಆರ್ಡ್ರ್ ಬರ್ತಾಯಿದೆ ಗುರು. ಮುನಿಯಪ್ಪ ಲೇಔಟ್ ಅಂತೆ. ಕೃಷ್ಣಪ್ಪ ಲೇಔಟು, ಮುನಿಯಪ್ಪ ಲೇಔಟ್ ಎಲ್ಲಿ ಬರುತ್ತೆ ಗುರು ಗೊತ್ತಿಲ್ವಲ್ಲ. ಯಾವ ಏರಿಯಾ? ಯಾರು ಎತ್ಕೊಂಡ್ರು? ಗೊತ್ತಿರೋ ಏರಿಯಾಗಳಿಗೆ ಹೋಗೋದು ಬೆಸ್ಟು. ಯಾಕಂದರೆ ನಾನು ಸಿಟಿ ಕಡೆಗೆ ಹೋಗ್ತಾಯಿದ್ದೀನಿ, ಆ ಕಡೆಗೆ ಆರ್ಡ್ರ್ ಸಿಗಲಿ ಅಂತ. 130 ರೂಪಾಯಿ ಆರ್ಡ್ರ್ ಇದು. ಗೊತ್ತಿಲ್ಲದೇ ಇರೋ ಏರಿಯಾಗೆ ಹೋದರೆ ಸ್ವಲ್ಪ ಕಷ್ಟ ಬೀಳಬೇಕಾಗುತ್ತೆ. ಅದಕ್ಕೋಸ್ಕರ ಎತ್ಕೊಂಡಿಲ್ಲ ಆರ್ಡ್ರನ್ನ. ರ್ಯಾಪಿಡೋನು ಕೂಡ ಲಾಗಿನ್ ಆಗೋಣ. ರ್ಯಾಪಿಡೋದಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತೋ ನೋಡೋಣ ಗುರು. ರ್ಯಾಪಿಡೋದಲ್ಲೂ ಇವಾಗ ರೈಟ್ ಕಾರ್ಡೆಲ್ಲ ಚೇಂಜಸ್ ಮಾಡಿಬಿಟ್ಟಿದ್ದಾನೆ ತುಂಬ. ಮೊದಲೆಲ್ಲ ಮಿನಿಮಮ್ ಕಿಲೋಮೀಟ್ರಿಗೆ 10 ರೂಪಾಯಿವರೆಗೂ ಸಿಗ್ತಾಯಿತ್ತು. ಇವಾಗ ಕಿಲೋಮೀಟ್ರಿಗೆ 8 ರೂಪಾಯಿ 7 ರೂಪಾಯಿ ಎಲ್ಲ ಸಿಗ್ತಾಯಿದೆ. ಲಾಂಗ್ ರೈಡ್ ಹೋದವ್ರಿಗೆ ಮಾತ್ರ ಈ ಥರ ಪ್ರಾಬ್ಲಮ್ ಬರ್ತಾಯಿದೆ. ಅಂದರೆ ಒಂದು 15, 16, 20 ಕಿಲೋಮೀಟ್ರ್ ಹೋದವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿದೆ. ಇದರಲ್ಲಿ 2 ಥರ ಮಾಡಿಬಿಟ್ಟಿದ್ದಾನೆ. ಒಂದು ಸ್ಕೂಟಿ, ಒಂದು ನಾರ್ಮಲ್ ಮೋಟರ್ ಸೈಕಲು. ಸ್ಕೂಟಿ ಆರ್ಡರ್ ಬಂದವ್ರಿಗೆ ಒಂದು 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಮೊಪೈಡ್ ಗಾಡಿಗಳು. ನಂದು ಆಕ್ಟಿವಾ ಗಾಡಿ ಮತ್ತು ಇದು ಓಲಾ ಗಾಡಿ ಎಲ್ಲ ಲಿಂಕ್ ಆಗಿರೋದ್ರಿಂದ ನನಗೆ ಸ್ಕೂಟಿ ಆರ್ಡರೇ ಬರುತ್ತೆ. ಸ್ಕೂಟಿ ಆರ್ಡರು ಎಕ್ಸ್ಪೆಷಲಿ ಬುಕ್ ಮಾಡೋರು, ಲಗೇಜ್ ಇರೋರು, ಮುಂದೆಗಡೆ ಒಂದು ಸ್ವಲ್ಪ ಕಂಫರ್ಟಬಲಾಗಿ ಕೂತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡವರು ಸ್ಕೂಟಿಗಳನ್ನ ಬುಕ್ ಮಾಡ್ತಾರೆ. ಮತ್ತು ರೈಟ್ ಕಾರ್ಡು ಚೇಂಜ್ ಆಗಿದೆ ಅಂತ ತುಂಬ ಜನ ಹೇಳ್ತಾಯಿದ್ದೀರಿ. ರೈಟ್ ಕಾರ್ಡು ಕೂಡ ಪ್ರಾಬ್ಲಮ್ ಆಗಿದೆ, ಅರ್ನಿಂಗ್ಸು ಕೂಡ ಕಮ್ಮಿ ಬರ್ತಾಯಿದೆ ಅಂತ. ಹೌದು ಗುರು, ನಾನು ಮೊನ್ನೆ ಒಂದು 200 ರೂಪಾಯಿ ಆರ್ಡ್ರು ಒಂದು ಬಂದಿದ್ದೆ ಮಾಗಡಿ ರೋಡಿಂದ, ನೈಸ್ ರೋಡ್ ಕಡೆಯಿಂದ 23 ಕಿಲೋಮೀಟ್ರಿಗೆ ಬರೀ 200 ರೂಪಾಯಿ ಕೊಟ್ಟಿದ್ದಾನೆ ಗುರು. ಯಾವ ಲೆಕ್ಕ? 10 ರೂಪಾಯಿನೂ ಸಿಕ್ಕಿಲ್ಲ ಕಿಲೋಮೀಟ್ರಿಗೆ. ಮೊನ್ನೆ ಒಂದು ವೀಡಿಯೋ ಕೂಡ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ, ನೋಡಿರ್ಬೋದು. ಒಬ್ಬರು ಅಂಕಲ್ನ ಮಾತಾಡಿಸಿದೆ, ಅದರಲ್ಲಿ 200 ರೂಪಾಯಿ ಕೊಟ್ಟಿದ್ದಾನೆ. ಈ ಥರ ಎಲ್ಲ ಬರ್ತಾಯಿದೆ. ರೈಟ್ ಕಾರ್ಡು ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಇದರಲ್ಲಿ. ಯಾಕಂದರೆ ರೈಟ್ ಕಾರ್ಡ್ ಎಂತಕ್ಕೆ ಚೇಂಜ್ ಮಾಡಿದ್ದಾನೆ ಕಂಪ್ನಿಯವನ್ನೇ ಕೇಳಬೇಕು ಅವನು. ಮತ್ತೆ ಇಷ್ಟು ವರ್ಷಗಳಾದಮೇಲೆ ರೈಟ್ ಕಾರ್ಡ್ ಚೇಂಜ್ ಮಾಡಿರೋದು. ಅದನ್ನು ಇವಾಗ ಪೆಟ್ರೋಲು ಕೂಡ ರೈಟ್ ಜಾಸ್ತಿ ಆಗಿದೆ. ಪೆಟ್ರೋಲ್ ರೈಟ್ ಜಾಸ್ತಿ ಆದಾಗೂ ಕೂಡ ಕಿಲೋಮೀಟ್ರ್ ಕಮ್ಮಿ ಕೊಡ್ತಾ ಇರೋದು ತುಂಬ ಡೇಂಜರ್ ಅನಿಸುತ್ತೆ ಗುರು. ಯಾರು ಕೂಡ ಮಾಡ್ತಾರೆ ಹೇಳಿ? ಪಿಕಪ್ಪೇ 3 ಕಿಲೋಮೀಟ್ರು 2 ಕಿಲೋಮೀಟ್ರ್ ಎಲ್ಲ ಬೀಳುತ್ತೆ. ಡ್ರಾಪ್ಗೂ ಪಿಕಪ್ಗೂ ಸಂಬಂಧನೇ ಇರೋಲ್ಲ. ಅವಾಗೆಲ್ಲ ನಮಗೆ ವರ್ಕೌಟೇ ಆಗೋಲ್ಲ. ಎಲೆಕ್ಟ್ರಿಕ್ ಗಾಡಿ ಇರೋರಿಗೆ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ಈ ಪೆಟ್ರೋಲ್ ಗಾಡಿಯವ್ರಿಗೆ ಇದ್ದಿದ್ದು ಕೂಡ ವರ್ಕೌಟ್ ಆಗೋಲ್ಲ. ಮೈಲೇಜು ಕೂಡ ಕಮ್ಮಿ ಕೊಡ್ತವೆ ಕೆಲವೊಂದು ಗಾಡಿಗಳು. ಹೆಂಗೆ ಮೇಂಟೈನ್ ಮಾಡೋದು ಹೇಳಿ? ನೋಡೋಣ, ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಪಿಕಪ್ ಮಾಡ್ಕೊಂಡು ಹೋಗೋಣ. ಓಕೆ ಗುರು, ಇವಾಗ ಊಬರು ಕೂಡ ಲಾಗಿನ್ ಆಗಿದ್ದೀನಿ. ಊಬರು, ರ್ಯಾಪಿಡೋ, ಪೋರ್ಟರು 3 ಕೂಡ ಲಾಗಿನ್ ಆಗಿದ್ದೀನಿ. ಮತ್ತು ಇದರಲ್ಲಿ ಒಂದು ಹೊಸ ಅಪ್ಡೇಟ್ ಏನೋ ಬಂದಿದೆ, ಡ್ರೈವ್ ಪಾಸ್ ಅಂತೆ. ನನಗೆ ಇಲ್ಲಿ ತೋರಿಸ್ತಾಯಿತ್ತು. ಯಾವುದು ಗುರು? 556 ರೂಪಾಯಿ ಆರ್ಡ್ರ್ ಬರ್ತಾಯಿದೆ. ಯಾರು ಎತ್ಕೊಬಿಟ್ರು ಲಾಂಗ್ ಆರ್ಡರು. ನನಗೆ ಸಿಟಿ ಕಡೆ ಬೀಳಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸುಂಕುದಕಟ್ಟೆ ಕಡೆ ಬೀಳ್ತಾಯಿದೆ. ಚಂದ್ರಲ್ಲೇ ಓಟ ಮಾಗಡಿ ಮೇನ್ ರೋಡ್. ಯಾರು ಎತ್ಕೊಳ್ತಾ ಇದ್ದಾರೆ ನೋಡೋ ಅಷ್ಟರಲ್ಲಿ. ಡ್ರೈವ್ ಪಾಸ್ ಅಂತ ಏನೋ ಬಿಟ್ಟಿದ್ದಾರೆ ಹೊಸದಾಗಿ. ಅಲ್ಲಿ ಯಾರಿಗಾರು ನೋಟಿಫಿಕೇಷನ್ ನಿಮಗೂ ಕೂಡ ಬಂದಿದೆಯಾ ಕಮೆಂಟ್ ಮಾಡಿ. ಯಾವುದು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ ಅಂತ. ನಾನು ತೊಗೊಂಡಿರೋದು ಯಾವುದು ಅಂತ ಹೇಳೋದಾದರೆ 180 ಡೇಸ್ದು, ಅಂದರೆ ಸೆಪ್ಟೆಂಬರ್ವರೆಗೂ ಟೈಮ್ ಇದೆ. 5 ರೂಪಾಯಿ ಪ್ಲಸ್ GST, ಅಂದರೆ ಹತ್ತತ್ರ 5,500 ರೂಪಾಯಿ ಹತ್ರ ತಗೊಳ್ತಾನೆ. ಅಂದರೆ 800 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಅದಾದಮೇಲೆ ಮತ್ತೆ ರಿನ್ಯೂವಲ್ ಆಗುತ್ತೆ. ನೋಡಿ, ಇವಾಗ ಒಂದು ಟ್ರಿಪ್ನ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ದೀನಿ. 61 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಅದಕ್ಕೆ 12 ರೂಪಾಯಿ ಕಮಿಷನ್ ಹೋಗ್ತಿತ್ತು, ಅದು ಉಳಿದಿದೆ ಅಂತ ತೋರಿಸ್ತಾ ಇದೆ ಇದರಲ್ಲಿ. 0% ಕಮಿಷನ್ದು ನಾನು 180 ಡೇಸ್ ಆನ್ ಮಾಡ್ಕೊಂಡಿದ್ದೀನಿ ಗುರು. 5 ರೂಪಾಯಿ 800 ರೂಪಾಯಿವರೆಗೂ ನಮಗೆ ಫ್ರೀ ಇರುತ್ತೆ.
ಅದಾದಮೇಲೆ ಮತ್ತೆ ರಿನ್ಯೂವಲ್ ಆಗುತ್ತೆ ಆಟೋಮೆಟಿಕ್ಕು 0% ಕಮಿಷನ್ನೇ ಬರುತ್ತೆ. ನೋಡಿ ಇಲ್ಲಿ 800 ರೂಪಾಯಿ ಅರ್ನಿಂಗ್ಸು 180 ಡೇಸು ಡಿಫಾಲ್ಟ್ಗೆ ಹಾಕಿದೆ. ಇದರಲ್ಲಿ ಬೇರೆ ಬೇರೆ ಎಡಿಟ್ ಎಲ್ಲ ನೋಡಿ ಇಲ್ಲಿ ಆಪ್ಷನ್ಸ್ ಇದೆ. ಅನ್ಲಿಮಿಟೆಡ್ ಪಾಸು 1 ಡೇಗೆ 24 ಅವರ್ಸ್ಗೆ 5 ರೂಪೀಸ್ ಇದೆ. ಅನ್ಲಿಮಿಟೆಡ್ ಪಾಸ್ 72 ಅವರ್ಸು 12 ರೂಪೀಸ್ ಇದೆ. 400 ರೂಪೀಸ್ ಅರ್ನಿಂಗ್ಸು 180 ಡೇಸ್ ಅಂತ ಇದೆ 3 ರೂಪೀಸು. 800 ರೂಪೀಸು ಒಂದು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಇದು ಸೆಕೆಂಡ್ ಬಂದಿರೋದು 6 ರೂಪಾಯಿ ಇರೋದು 5 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಆವಾಗಲೇ ನಾನು 800 ಲಾಸ್ಟ್ ವೀಕೆ ಕಂಪ್ಲೀಟ್ ಮಾಡಿದೆ. ಮತ್ತು ಹೊಸದು ರಿನ್ಯೂವಲ್ ಆಗಿದೆ. 5 ರೂಪಾಯಿ ಕಟ್ಟಾಗಿದೆ. 5 ರೂಪಾಯಿ 5.5 ರೂಪಾಯಿ ಹತ್ರ ಕಟ್ಟಾಗಿದೆ. ಈ ಥರ ಹೊಸ ಒಂದು ನೋಟಿಫಿಕೇಷನ್ ಕೊಟ್ಟು 5 ರೂಪಾಯಿ 50 ಪೈಸೆ ಹತ್ರ ನಂದು ಕಟ್ ಮಾಡ್ಕೊಂಡಿದ್ದಾರೆ ವಿತ್ GST. 800 ರೂಪಾಯಿವರೆಗೂ ನನಗೆ 0% ಕಮಿಷನ್ ಇರುತ್ತೆ. ಅರ್ನಿಂಗ್ಸ್ ಆಗುತ್ತೆ. 800 ರೂಪಾಯಿ ಆದಮೇಲೆ ಏನಿದೆ ಅದು ತಗೊಳ್ತಾರೆ. 1 ಡೇ ಅಂದರೆ 1 ಡೇಯಲ್ಲಿ 800 ರೂಪಾಯಿಗಿಂತ ಜಾಸ್ತಿ ಮಾಡಿದ್ರೆ ನಿಮ್ಗೆ ಇಷ್ಟು ಕಮಿಷನ್ ಅಂತ ತಗೊಳ್ತಾರೆ. 20%ವರೆಗೂ ಗುರು ಕಮಿಷನ್ ಅದರಲ್ಲಿ ತೋರಿಸಿದ್ದು. ಅಲ್ಲಿವರೆಗೂ ಕಮಿಷನ್ ಇರುತ್ತೆ ಊಬರಲ್ಲಿ. ರ್ಯಾಪಿಡೋದವನು ಸದ್ಯದ ಪರಿಸ್ಥಿತಿಲಿ ಯಾವುದೇ ಥರ ಕಮಿಷನ್ನ ತಗೊಳ್ತಾ ಇಲ್ಲ. ಮುಂದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅನಿಸುತ್ತೆ. ಮತ್ತು ಆರ್ಡ್ರುಗಳು ನೋಡಿದ್ದೀರಾ, ಸಿಟಿಗಳ ಸ್ವಲ್ಪ ಜಾಸ್ತಿ ಆರ್ಡ್ರುಗಳಿದೆ. ಈ ಸಿಟಿಯಿಂದ ಹೊರಗಡೆ ಬಂದರೆ ಸ್ವಲ್ಪ ಆರ್ಡ್ರುಗಳು ಮತ್ತೆ ಕಮ್ಮಿ ಆಗಿದೆ ಗುರು. ಊಬರಲ್ಲಿ ಆರ್ಡ್ರ್ ಸಿಕ್ತು ಕೊನೆಗೂ. ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಕರೆಕ್ಟಾಗಿ 6:15 ಬೈಕ್ ಟ್ಯಾಕ್ಸಿ ಆರ್ಡರ್ ಬಿದ್ದಿದೆ ಊಬರಲ್ಲಿ. ಡ್ರಾಪ್ ಇರೋದು ಮೆಜೆಸ್ಟಿಕ್ಕೆ. ಪಿಕಪ್ ಇಲ್ಲೇ 1.2 ಕಿಲೋಮೀಟರ್ಸು. ಪಿಕಪ್ ಎಲ್ಲ ಎಲ್ಲಿ ಪೀಣ್ಯ ಗೀಣೆ ಬಿದ್ದುಬಿಟ್ಟಿದೆ ಅಂದ್ಕೊಂಡೆ ನಾನು. ಗೊರಗುಂಟೆಪಳ್ಳಿ ಸಿಗ್ನಲಲ್ಲಿ ಇದ್ದೀನಿ ಇವಾಗ. ಇಲ್ಲಿ ನಿಂತ್ಕೊಂಡು 5 ನಿಮಿಷ ಆಯಿತು, ಇನ್ನೂ ಸಿಗ್ನಲ್ ಬಿಟ್ಟಿಲ್ಲ. ಇನ್ನೊಂದು 4 ಮಿನಿಟ್ಸಲ್ಲಿ ಪಿಕಪ್ ಹೋಗ್ತೀನಿ ಅಂತ ತೋರಿಸ್ತಾ ಇದೆ. ಪಿಕಪ್ ಇರೋದು ಬಂದು ಕಂಠೀರವ ಸ್ಟುಡಿಯೋ ಹತ್ರ. ಓಕೆ, ನಂದಿನಿ ಲೇಔಟು. ಅಲ್ಲಿ ಸಿಗ್ನಲಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಬರುತ್ತಲ್ಲ ಅಲ್ಲಿ. ಇವಾಗ ಬರ್ತಾಯಿದೆ ನೋಡಿ ಗುರು ಪೋರ್ಟರಲ್ಲಿ ಆರ್ಡ್ರು. ಟಿ ದಾಸರಳ್ಳಿ ಕಡೆಗೆ ಬರ್ತಾಯಿದೆ ಮತ್ತೆ ರಿಟರ್ನ್ ಆರ್ಡ್ರು. ಬೇಗ ಬಿಡು ಗುರು ಸಿಗ್ನಲು. ಬಿಡ್ತು ಇವಾಗ. ಏನೋ ರೀಚ್ ಆಗ್ತೀವಿ ಪಿಕಪ್ ಲೊಕೇಶನ್ಗೆ. ಊಬರ್ ಒಂದು ನಿಮಿಷ. ಮಹಮ್ಮದ್ದಾ ನಿಮ್ಮ ಹೆಸರು? ಮಹಮ್ಮದ್. ಮಹಮ್ಮದ್ 15556 ಕೂತ್ಕೊಳ್ಳಿ. ಓಪನ್ ಇದೆಯಾ? ಮೆಜೆಸ್ಟಿಕ್ ಬಸ್ ಸ್ಟಾಪಾ? ಓಕೆ, ಬಸ್ಸಾ? ಕೇರಳ ಬಸ್ಸಾ? ಓಕೆ. ಕರೆಕ್ಟಾಗಿ 6:51ಗೆ ಹೋಗ್ತೀವಿ. 10 ಮಿನಿಟ್ಸ್ ಬಿಫೋರು. ಓಕೆ ಗುರು, ಪಿಕಪ್ ಮಾಡಿಕೊಂಡೆ. ಅವರು 7 ಗಂಟೆಗೆ ಬಸ್ ಇದೆಯಂತೆ. 6:50ಕ್ಕೆ ಬಿಡ್ತೀನಿ ಬನ್ನಿ ಸರ್ ಅಂತ ಹೇಳಿದ್ದೀನಿ. ಹೋಗೋಣ ಬನ್ನಿ. 28 ನಿಮಿಷದಲ್ಲಿ ರೀಚ್ ಆಗ್ತೀನಿ ಅಂತ ತೋರಿಸ್ತಾ ಇದೆ. ಪರವಾಗಿಲ್ಲ ಗುರು, ಇದೇ ಫಸ್ಟು ನನಗೆ ಮೆಜೆಸ್ಟಿಕ್ ಕಡೆಗೆ ಇಲ್ಲಿಂದ ಆರ್ಡ್ರ್ ಬಿದ್ದಿರೋದು. ಬೇರೆ ಎಲ್ಲ ಕಡೆಗೂ ಆರ್ಡ್ರ್ ಬರ್ತಾಯಿತ್ತು. ಇದೇ ಫಸ್ಟು ಮೆಜೆಸ್ಟಿಕ್ ಕಡೆಗೆ ಆರ್ಡ್ರ್ ಬೀಳ್ತಾ ಇರೋದು ಇಲ್ಲಿಂದ. ಇಲ್ಲೇನಾ? ಸರ್ 139. ಹಾಂ, ಸ್ಕ್ಯಾನರ್ ಕೊಡಿ. ಸ್ಕ್ಯಾನರ್ 139. ಥ್ಯಾಂಕ್ ಯು ಸರ್. ಓಕೆ ಗುರು, ಮೆಜೆಸ್ಟಿಕಲ್ಲಿ ಡ್ರಾಪ್ ಮಾಡಿದೆ. 6:54 ಕರೆಕ್ಟಾಗಿ ಡ್ರಾಪ್ ಮಾಡಿದ್ದೀನಿ ಅವ್ರನ್ನ. ಅವರು ಆ್ಯಕ್ಚುಲಿ ಆ ಕಡೆ ಹಾಕಿದ್ರು ಡ್ರಾಪು.
ಬಸ್ ಇಲ್ಲಿ ಸಿಗೋದು ಪ್ರೈವೇಟ್ ಬಸ್ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇಲ್ಲಿ ಡ್ರಾಪ್ ಮಾಡಿದ್ದೀನಿ. ಇದಕ್ಕೆ ಟಿಪ್ಸ್ ಅವರು 20 ರೂಪಾಯಿ ಕೊಟ್ಟಿದ್ದಾರೆ. 127 ರೂಪಾಯಿ 83 ಪೈಸೆ ಅದು ಫೇರ್ ಇರೋದು. ಮತ್ತು ರ್ಯಾಪಿಡೋ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಕೊಡ್ತಾಯಿದ್ದಾರೆ ಅರ್ನಿಂಗ್ಸು ಊಬರಲ್ಲಿ. ರ್ಯಾಪಿಡೋದಲ್ಲಿ 110 ರೂಪಾಯೋ 108 ರೂಪಾಯಿನೋ ಬರುತ್ತೆ. ಮತ್ತು ಅಲ್ಲೊಂದು ಆರ್ಡ್ರ್ ಬಂದಿತ್ತಲ್ಲ ರ್ಯಾಪಿಡೋದು ನೋಡ್ಬೋದು ನೀವು, ಅದಕ್ಕೆ ಕಮ್ಮಿ ಬಂದಿತ್ತು ಅರ್ನಿಂಗ್ಸು. ಮತ್ತು ಇದರಲ್ಲಿ ಟಿಪ್ಸ್ ಟೂರೇ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ 140 ಹತ್ರ 139 ಕೊಟ್ಟು ಕಳಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಅರ್ನಿಂಗ್ಸು. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಗೋಪುರದಲ್ಲೂ ಕೂಡ ಚಾರ್ಜಿಂಗ್ ಖಾಲಿ ಆಯಿತು. ಮನೆ ಕಡೆಗೆ ಯಾವ್ದಾದ್ರು ಇಲ್ಲಿಂದ ಆರ್ಡ್ರ್ ಸಿಕ್ಕಿದ್ರೆ ಮೆಜೆಸ್ಟಿಕ್ ಕಡೆಯಿಂದ ಹಾಕೊಂಡು ಹೋಗ್ತೀನಿ. ನೋಡಿ ಎಲ್ಲ ಇನ್ಸೆಂಟಿವ್ ಎಲ್ಲ ಸೇರಿ 147.83 ಪೈಸಾ ಟೋಟಲ್, ಅಂದರೆ 150 ಹತ್ರ ಅರ್ನಿಂಗ್ಸ್ ಆಗಿದೆ. ಸೆಲ್ಫಿ ಕೂಡ ಕೇಳ್ತಾ ಇದೆ ಊಬರಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೈಟ್ ಆಗ್ತಾ ಬಂದೋಯ್ತು, ಟೈಮ್ ಮೀರೋಗ್ತು. ಇವತ್ತೊಂದು ಸ್ವಲ್ಪ ಆಫೀಸಲ್ಲೂ ಕೂಡ ಕೆಲಸ ಇತ್ತಲ್ಲ, ಇಯರ್ ಎಂಡೆಲ್ಲ ಮುಗ್ದಿತ್ತಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಅಕೌಂಟ್ಸ್ ಎಲ್ಲ ಕೆಲಸ ಇರುತ್ತಲ್ಲ, 50 ರೂಪಾಯಿ 60 ರೂಪಾಯಿ ಆರ್ಡ್ರ್ ಸಿಗುತ್ತೆ, ಹಾಕೊಂಡು ಹೋಗ್ತೀನಿ. ಇವತ್ತಿನ ಅರ್ನಿಂಗ್ಸ್ ಅಷ್ಟೇ 200 ರೂಪಾಯಿವರೆಗೂ ಆಗುತ್ತೆ ಅಷ್ಟೇ ಅರ್ನಿಂಗ್ಸು, ಅದ್ರ ಮೇಲೆ ಜಾಸ್ತಿ ಆಗೋಲ್ಲ. ಟೈಮ್ ಬಂದು 7 ಗಂಟೆ ಆಯ್ತಾ ಬಂತು. ನಾನು ಲಾಸ್ಟ್ ಅಂದರೆ 7 ಗಂಟೆ 8 ಗಂಟೆ ಲಾಸ್ಟ್ ಅಷ್ಟೇ ರೈಡ್ ಎಲ್ಲ ಮಾಡೋದು. ಯಾಕಂದರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಬಂದಿರ್ತೀವಲ್ಲ, ಪಾರ್ಟ್ ಟೈಮಲ್ಲಿ ಮಾಡೋದ್ರಿಂದ 1-2 ಅವರ್ ಮಾಡಿದ್ರೆ ಸಾಕು, ಜಾಸ್ತಿ ಹೆವಿ ರಿಸ್ಕ್ ತಗೊಳಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು 6 ಗಂಟೆ, ಒಂದು 4 ಗಂಟೆಯಿಂದ 6 ಗಂಟೆ 7 ಗಂಟೆ ಹಂಗೆಲ್ಲ ಎಂಡ್ ಮಾಡಿಬಿಡ್ತೀನಿ ನನ್ನ ಟಾರ್ಗೆಟ್ ರೀಚ್ ಆದ ತಕ್ಷಣ. ಓಕೆ, ಇದಿಷ್ಟು ಬಂದು ಇವತ್ತಿನ ವಿಡಿಯೋ ಬಗ್ಗೆ ಹೇಗನ್ನಿಸ್ತು ಏನು ನನ್ನ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಲಾಸ್ಟ್ ವೀಡಿಯೋ ಯಾರು ನೋಡಿಲ್ಲ ಅಂದರೆ ನೋಡಿ, ಅದು ನನ್ನ ಓಲಾ ಗಾಡಿ ಬಗ್ಗೆ ಡೀಟೇಲ್ಸ್ ವೀಡಿಯೋ ಹಾಕಿದ್ದೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ.